Hello everyone, welcome to Sankalp Learning Solution. Let us see question number 44. Here two images are given, A and B. So what is the changes takes place in A from B? So A alli enagide ee ರೀತಿ ಒಂದು ಇಮೇಜ್ ಇದೆ. ಇಲ್ಲಿ ಒಂದು ಕರ್ವ್ ಇದೆ, ನೆಕ್ಸ್ಟ್ ಅಲ್ಲಿ ಎಂಡ್ ಅಲ್ಲಿ ಒಂದು ಮಾರ್ಕ್ ಇದೆ. Wait. ಈ ರೀತಿ ಇದೆ. ಸೊ ಇದು ಬಿ ಆಗಿ ಹೇಗೆ ಕನ್ವರ್ಟ್ ಆಯ್ತು ಅಂದ್ರೆ ಈ ಸ್ಟ್ರೇಟ್ ಲೈನ್ ಹಾಗೆ ಇದೆ, ಈ ಮಾರ್ಕ್ ಇರೋದು ರಿವರ್ಸ್ ಆಗ್ಬೇಕು, ಈ ರೀತಿ ಆಯ್ತು. ಜೊತೆಗೆ ಒಂದೇ ಒಂದು ಸ್ಟ್ರೇಟ್ ಲೈನ್ ಎಸ್ ಇರೋದು ಕರ್ವ್ ಆಗಿ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ನೋಡಿ ಇಲ್ಲಿ ಇದು ಕರ್ವ್ ಇತ್ತು, ಇದೇನಾಯ್ತು ಸಪರೇಟ್ ಕರ್ವ್ ಆಯ್ತು. ಇದು ಸಿಂಗಲ್ ಕರ್ವ್ ಇರೋದು ಸಪರೇಟ್ ಕರ್ವ್ ಆಗಿ ಅದರ ಡೈರೆಕ್ಷನ್ ಕೂಡ ಏನಾಗಿದೆ ಚೇಂಜ್ ಆಗಿದೆ. ಇಲ್ಲಿ ಇರೋದು ಕೂಡ ಅದು ಅದರ ಡೈರೆಕ್ಷನ್ ಚೇಂಜ್ ಆಯ್ತು. ಇದು ಬಿ, ಎ ಬಿ. ಸೊ ನೆಕ್ಸ್ಟ್ ಅಲ್ಲಿ ಸಿ, ಇದನ್ನು ಕೂಡ ನಾವು ಸೇಮ್ ಚೇಂಜಸ್ ಅನ್ನ ಮಾಡಬೇಕು. ಸಿ ಹೀಗಿದೆ, ಇಲ್ಲಿ ಈ ರೀತಿ ಇದೆ. ಫಸ್ಟ್ ಇರೋ ಮಾರ್ಕಿನ ಡೈರೆಕ್ಷನ್ ಚೇಂಜ್ ಆದ್ರೆ ಈ ರೀತಿ ಆಯ್ತು, ಇದರ ಡೈರೆಕ್ಷನ್. ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಒನ್ನು ಎರಡು ಕರ್ವ್ ಆಲ್ರೆಡಿ ಇದೆ. ಸೊ ಅದನ್ನ ನಾನು ಸಿಂಗಲ್ ಕರ್ವ್ ಆಗಿ ಅದರ ಡೈರೆಕ್ಷನ್ ಕೂಡ ಚೇಂಜ್ ಮಾಡಬೇಕು. ಅದು ಸಿಂಗಲ್ ಕರ್ವ್ ಆಗಿ ಈ ರೀತಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಒನ್, ಇದರ ಡೈರೆಕ್ಷನ್ ಕೂಡ ಈ ರೀತಿಯಾಗಿ ಚೇಂಜ್ ಆಯ್ತು. ದಿಸ್ ಈಸ್ ಅವರ್ ಆಪ್ಷನ್ ಡಿ. ಈ ಆಪ್ಷನ್ ಡಿ ಯಾವ್ದಕ್ಕೆ ಮ್ಯಾಚ್ ಆಗ್ತಾ ಇದೆ ಇಲ್ಲೇ? Here it match with answer 5. Answer 5 ಗೆ ಮ್ಯಾಚ್ ಆಗ್ತಾ ಇದೆ. ಸಿ ಲಾಜಿಕ್ ಏನು ಇಲ್ಲ, ಎಲ್ಲಾದ್ರದ್ದು ಡೈರೆಕ್ಷನ್ ಚೇಂಜ್ ಇದೆ. ಫಸ್ಟ್ ಇರೋದು ಇದು, ಅದರ ಡೈರೆಕ್ಷನ್ ಚೇಂಜ್ ಆಯ್ತು ಬಿ ಅಲ್ಲಿ ಬರುವಾಗ. ನೆಕ್ಸ್ಟ್ ಅಲ್ಲಿ ಸಿಂಗಲ್ ಕರ್ವ್ ಫೇಸ್ ಅಲ್ಲಿ ಇತ್ತು, ಅದು ಡಬಲ್ ಕರ್ವ್ ಆಗಿ ಅದರ ಡೈರೆಕ್ಷನ್ ಕೂಡ ಆಪೋಸಿಟ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಡಬಲ್ ಕರ್ವ್ ಇತ್ತು, ಅದು ಡಬಲ್ ಕರ್ವ್ ಆಗೇ ಇದೆ, ಆದ್ರೆ ಅದರ ಡೈರೆಕ್ಷನ್ ಕೂಡ ಆಪೋಸಿಟ್ ಆಗಿದೆ. ಇದೇ ಲಾಜಿಕ್ ಅನ್ನ ನಾವು ಸಿ ಇಂದ ಡಿಗೂ ಕೂಡ ಅಪ್ಲೈ ಮಾಡಿದ್ದೇವೆ. ಸೊ ಸಿ ಅಲ್ಲಿ ಈ ರೀತಿ ಇತ್ತು, ಅದು ಈ ರೀತಿ ಆಯ್ತು. ಡಬಲ್ ಕರ್ವ್ ಡೈರೆಕ್ಷನ್ ಈ ಫೇಸ್ ಅಲ್ಲಿ ಇತ್ತು, ಅದು ಸಿಂಗಲ್ ಕರ್ವ್ ಆಗಿ ಈ ರೀತಿ ಚೇಂಜ್ ಆಯ್ತು. ಹಾಗೆ ಲಾಸ್ಟ್ ಅಲ್ಲಿ ಇದು ಈ ರೀತಿಯಾಗಿ ಚೇಂಜ್ ಆಯ್ತು. ಸೊ ಆನ್ಸರ್ 5. ಥ್ಯಾಂಕ್ ಯು.